ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನೋಡಿ, ಈ ಸೆಷನಲ್ಲಿ ರೀಸನಿಂಗ್ ಪಾರ್ಟ್ ರಿಲೇಟೆಡ್ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಆನ್ ಡೈರೆಕ್ಷನ್ಸ್ ನೋಡೋಣ. ನೋಡಿ, ನೀವು ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ರಿ, ಅದರಲ್ಲೊಂದು ಡೈರೆಕ್ಷನ್ ರಿಲೇಟೆಡ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್. ನೀವೇ ರೀಸನಿಂಗಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದರಷ್ಟು ಈಸಿ ಕ್ವಶನ್ ಯಾವುದೂ ಬರೋದಿಲ್ಲ. ಆರಾಮಾಗಿ ನೀವು 1 ಮಾರ್ಕ್ನ ತಗೋಬೋದು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ಸ್. ಓಕೆ, ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಂಬಿಡೋಣ. ನಿಮಗೆಲ್ಲರಿಗೂ ಗೊತ್ತಿದೆ ಡೈರೆಕ್ಷನ್ಸು, ನಾರ್ತ್ ಸೌತು ಈಸ್ಟ್ ವೆಸ್ಟು. ಸೊ ಸಿಂಪಲ್. ಓಕೆ, ಸೊ ದಿಸ್ ಒನ್ ಈಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನೋಡಿ, ನಾರ್ತ್ ಸೈಡ್ ಮುಖ ಮಾಡಿದ್ದಾನೆ ಅಥವಾ ನಾರ್ತ್ ಸೈಡ್ ನೋಡ್ತಾ ಇದ್ದಾನೆ ಅಂದರೆ ಇದು ನಮಗೆ ರೈಟ್, ಇದು ಲೆಫ್ಟ್ ಆಗುತ್ತೆ. ಸೇಮ್ ಈಸ್ಟ್ ಸೈಡ್ ಇದ್ದಾನೆ ಅಂದರೆ ಪೂರ್ವ ಕಡೆ ಇದೆ ಅಂದರೆ ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಸೌತ್ ಸೈಡ್ ಇದೆ ಅಂದರೆ ನಮಗೆ ಆಪೋಸಿಟ್ ಆಫ್ ನಾರ್ತ್ ಬರುತ್ತೆ, ಇದು ರೈಟ್, ಇದು ಲೆಫ್ಟ್ ಇರುತ್ತೆ. ಸಿಮಿಲರ್ಲಿ ಪಶ್ಚಿಮ ಅಂದರೆ ವೆಸ್ಟ್ ಸೈಡ್ ಇದ್ದಾನೆ ಅಂದರೆ ಇದು ರೈಟ್ ಬರುತ್ತೆ, ಇದು ಲೆಫ್ಟ್ ಬರುತ್ತೆ. ಸೊ ಸಿಮಿಲರ್ಲಿ ಅನದರ್ 4 ಡೈರೆಕ್ಷನ್ಸ್ ಆರ್ ದೇರ್. ಯಾವ್ದು? ಒಂದು ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಆ್ಯಂಡ್ ಸೌತ್ ವೆಸ್ಟ್ ಡೈರೆಕ್ಷನ್. ದಿಸ್ ಇಸ್ ದ ಸಿಂಪಲ್ ಕಾನ್ಸೆಪ್ಟ್. ಇಷ್ಟು ನಿಮಗೆ ತಲೆ ಇಟ್ಕೊಂಡ್ರೆ 1 ಮಾರ್ಕ್ಸ್ನ ಆರಾಮಾಗಿ ತಗೋಬೋದು. ಸೊ ಓಕೆ, ನೋಡಿ, ಕೆಲವು ಪ್ರಾಬ್ಲಮ್ಸ್ ಈಸಿಯಾಗಿರುತ್ತೆ, ಇನ್ನೂ ಕೆಲವು ಪ್ರಾಬ್ಲಮ್ಸಲ್ಲಿ ಒಂದು ಫಾರ್ಮುಲಾ ನೀವು ಹಾಕ್ಲೇಬೇಕು. ಯಾವುದಂದರೆ ಪೈಥಾಗರಸ್ ಥಿಯರಮ್ ಗೊತ್ತಿದೆ ನಿಮಗೆ. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸಿಕ್ ಥಿಯರಮು. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಸೊ here ನೋಡಿ, ಒಂದು ಟ್ರಯಾಂಗಲ್ ತೊಗೊಂಡ್ರೆ ದ ಡಯಾಗ್ನಲ್ ಏನಿದೆ ಇದು ಹೈಪೋಟೆನಸ್ ಇರುತ್ತೆ, ಒಂದು ಬೇಸ್ ಇರುತ್ತೆ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ, ವರ್ಟಿಕಲ್ ಲೈನ್. ಓಕೆ, ಸೊ ಹಿಯರ್ hypotenuse square is equal to perpendicular square plus base square, or we can represent it as hypotenuse is equal to square root of perpendicular square plus base square. ಈ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಬರ್ತಾ ಪ್ರಾಬ್ಲಮ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಕ್ವಶನ್: A man moves towards west and takes a left turn. After covering some distance in that direction, he takes the right turn and finally takes another right turn. Which direction is the man facing now? ಕೆಲವು ಡೈರೆಕ್ಷನ್ಸಲ್ಲಿ ಒಬ್ಬ ಮನುಷ್ಯ ಮೂವ್ ಆಗ್ತಾ ಇದ್ದಾನೆ. ಫೈನಲಿ ಅವನು ಯಾವ ಡೈರೆಕ್ಷನ್ನಲ್ಲಿ ಮುಖ ಮಾಡಿಕೊಂಡು ನಿಂತ್ಕೊಂಡಿದ್ದಾನೆ ಅಂತ ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ನೋಡಿ, ಫಸ್ಟ್ ನಾವು ಬ್ರೇಕ್ ಮಾಡ್ಕೊಂಡು ಬರ್ಕೊಂಡು ಹೋಗೋಣ. ಕ್ವಶನ್ ಬ್ರೇಕ್ ಮಾಡೋಣ. ಓಕೆ, ಮ್ಯಾನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್ ಆ್ಯಂಡ್ ದೆನ್ ಟೇಕ್ಸ್ ಲೆಫ್ಟ್ ಟರ್ನ್. ಓಕೆ, ಮ್ಯಾನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್. ಫಾರ್ ಯುವರ್ ರೆಫರೆನ್ಸ್ ಇಲ್ಲಿ ನಾನು ಡೈರೆಕ್ಷನ್ ಬರೆದಿರ್ತೀನಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಓಕೆ, ಸೊ ಹಿಯರ್ ಮ್ಯಾನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್ ಆ್ಯಂಡ್ ಟೇಕ್ಸ್ ದ ಲೆಫ್ಟ್ ಟರ್ನ್ ಅಂತ ಇದೆ. ಮ್ಯಾನ್ ಏನು ಮಾಡ್ತಾನೆ, ಇವನ್ನ ಮನುಷ್ಯ ಅಂತ ತಿಳ್ಕೊಂಡ್ರೆ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಸರ್ಟೈನ್ ಡಿಸ್ಟೆನ್ಸ್ ಪಾಸ್ ಆಗ್ತಾನೆ ವೆಸ್ಟ್. ಓಕೆ, ಆ್ಯಂಡ್ ಟೇಕ್ಸ್ ಲೆಫ್ಟ್ ಟರ್ನ್. ವೆಸ್ಟಿಗೆ ಲೆಫ್ಟ್ ಟರ್ನು ಡೌನ್ ವರ್ಡ್ಸ್ ಬಂದರೆ ಲೆಫ್ಟ್ ಟರ್ನ್. ಓಕೆ, ಟೇಕ್ಸ್ ಲೆಫ್ಟ್ ಟರ್ನ್ ಆಫ್ಟರ್ ಕವರಿಂಗ್ ಸಮ್ ಡಿಸ್ಟೆನ್ಸ್ ಕವರ್ ಮಾಡಿದ್ಮೇಲೆ ಸಮ್ ಡಿಸ್ಟೆನ್ಸ್ ಇನ್ ದಟ್ ಡೈರೆಕ್ಷನ್ ಇಟ್ ಟೇಕ್ಸ್ ರೈಟ್ ಟರ್ನ್. ಇವಾಗ ಸೌತ್ ಕಡೆ ಇದ್ದಾನ, ಲೆಫ್ಟ್ ಟರ್ನ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ, ಇಟ್ ಟೇಕ್ಸ್ ರೈಟ್ ಟರ್ನ್ ತೊಗೊತಾನೆ. ಇಲ್ಲಿ ಯಾವುದು ರೈಟ್ ಬರುತ್ತೆ, ಇದು ಬರುತ್ತೆ. ಟೇಕ್ಸ್ ರೈಟ್ ಟರ್ನ್, ಫೈನಲಿ ಟೇಕ್ಸ್ ಅನದರ್ ರೈಟ್ ಟರ್ನ್ ತಾಡು ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಆಗ್ತಾನೆ. ಸೊ ಇಲ್ಲಿಗೆ ಬಂದಿದ್ದಾನೆ ಮ್ಯಾನ್. ಓಕೆ, ಸೊ ವಿಚ್ ಡೈರೆಕ್ಷನ್ ಈಸ್ ಮ್ಯಾನ್ ಫೇಸಿಂಗ್? ನಾವು ಯಾವ ಡೈರೆಕ್ಷನ್ನು? ಫಸ್ಟ್ ಏನು ಮಾಡ್ದ, ವೆಸ್ಟ್ ಸೈಡ್ ಬಂದು ಲೆಫ್ಟ್ ತಗೊಂಡ, ಅದಾದಮೇಲೆ ಸಮ್ ಡಿಸ್ಟೆನ್ಸ್ ಕವರ್ ಮಾಡಿದ್ಮೇಲೆ ಮತ್ತೆ ರೈಟ್ ಸೈಡ್ ತಗೊಂಡ, ಆಮೇಲೆ ಫೈನಲಾಗಿ ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ. ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ. ದಿಸ್ ಈಸ್ ನಾರ್ತ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ. ಓಕೆ, ಕರೆಕ್ಟ್ ಆನ್ಸರ್ ಈಸ್ ನಾರ್ತ್. ಸಿಂಪಲ್ ಆಗಿದೆ ಇದು. ಓಕೆ, ನೆಕ್ಸ್ಟ್ Ramesh travels 15 km towards south and then takes left turn. Okay,
and travels 10 km further again. He takes a left turn and travels 15 km further. So far he is from original position ಇಂದ ರಮೇಶು ಸರ್ಟೈನ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದ್ಮೇಲೆ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಎಷ್ಟು ಕಿಲೋಮೀಟರ್ ಪಾಸ್ ಆಗಿದ್ದಾನೆ ಅಂದರೆ ಒರಿಜಿನಲ್ ಪೊಸಿಷನಿಂದ ಎಷ್ಟು ಕಿಲೋಮೀಟರ್ ಇದ್ದಾನೆ ಅಂತ ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ಫಾರ್ ಯುವರ್ ರೆಫರೆನ್ಸ್, ನಾರ್ತ್, ಸೌತ್, ಈಸ್ಟ್, this is west. Okay, so here is Ramesh starting point. He travels 15 km. He traveled 15 km travel ಮಾಡಿದಾನೆ ಸೌತ್ ಕಡೆ. Then he takes okay, ರಮೇಶ್ ಏನು ಮಾಡ್ತಾನೆ, he travels 15 kilometers. Okay, afterwards then he takes left turn. Okay, ಸೌತ್ ಕಡೆಯಿಂದ ಲೆಫ್ಟ್ ಟರ್ನ್ ತಗೊತಾನೆ. ಲೆಫ್ಟ್ ಅಂದರೆ ಈ ಕಡೆ ಬಲ್ ಕಡೆ ಬರುತ್ತೆ. ಓಕೆ, ಲೆಫ್ಟ್ ಟರ್ನ್ and travels 10 km. ಓಕೆ, ದೆನ್ ಫರ್ದರ್ ಅಗೇನ್ ಈ ಟರ್ನ್ಸ್ ಲೆಫ್ಟ್, ಮತ್ತು ಈ ಕಡೆಯಿಂದ ಇಲ್ಲಿ ಲೆಫ್ಟ್ ಅಂತ ಲೆಫ್ಟ್ ಅದು ಬರುತ್ತೆ ನೋಡಿ, ಇದು ರೈಟು, ಇದು ಲೆಫ್ಟ್ ಬರುತ್ತೆ, ಲೆಫ್ಟ್ ಅಪ್ವರ್ಡ್. ಓಕೆ, ಈ ಟ್ರಾವೆಲ್ಸ್ 15 km. Okay, this is the ending point. How far he is from the original position ಇಲ್ಲಿದೆ, ಎಂಡಿಂಗ್ ಪೊಸಿಷನ್ ಇಲ್ಲಿದೆ. 10 km ಡಿಸ್ಟೆನ್ಸ್ ಮಾಡಿದ್ದಾನೆ, ಮತ್ತೆ 15 km ಮೇಲೆ ಹೋಗಿದ್ದಾನೆ. ಸೊ ಇಟ್ ಈಸ್ ವಿಲ್ ಬಿ ಸೇಮ್ ಆ್ಯಸ್ 10 km. ನೋಡಿ, ಈ ಡಿಸ್ಟೆನ್ಸ್ನ ಲೆಕ್ಕ ಹಾಕಿದ್ರೆ ಇಲ್ಲಿ 15 ಇದೆ, ಡಿಸ್ಟೆನ್ಸ್ ಲೆಕ್ಕ ಹಾಕಿದರೆ 10 km ಬರುತ್ತೆ. ಈ ಡಿಸ್ಟೆನ್ಸ್ನ ತೊಗೊಂಡ್ರೆ ಸೊ 10 km is the correct answer. Okay, next question. Ram ಏನು ಮಾಡ್ತಾನೆ, Ram drove 10 km towards north and take 5 km towards west by his car, and then he turned to south and covered 3 km. Further he turned to east and moved 6 km. Finally he turned right and moved 7 km. How far and in which direction he is from his starting point? ನೋಡಿ, ಸ್ವಲ್ಪ ಲೆಂತ್ ಆಗಿದೆ, ಬಟ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಕ್ವಶನ್. ಓಕೆ, ರಾಮ್ ತಗೊಳ್ಳೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಫ್ರಮ್ ರಾಮ್ ಏನು ಮಾಡ್ತಾನೆ, ನಾರ್ತ್ಗೆ ಸರ್ಟೈನ್ ಡಿಸ್ಟೆನ್ಸ್ ಹೋಗ್ತಾನೆ 10 km. ಓಕೆ, ದೆನ್ ಈ 5 km ಟುವರ್ಡ್ಸ್ ವೆಸ್ಟ್. ನೋಡಿ, 10 km ಆಯಿತು, 5 km ಟುವರ್ಡ್ಸ್ ವೆಸ್ಟ್ ಬೈ ಹಿಸ್ ಕಾರ್, ಆ್ಯಂಡ್ ದೆನ್ ಹಿ ಟರ್ನ್ ಸೌತ್. ವೆಸ್ಟ್ 5 km ಆದಮೇಲೆ ದೆನ್ ಹಿ ಟರ್ನ್ ಸೌತ್ ಆನ್ ಕವರ್ 3 km. ಓಕೆ, 3 km ಡಿಸ್ಟೆನ್ಸ್ ಕವರ್ ಮಾಡಿದ್ದಾನೆ. ದೆನ್ ಈ ಟರ್ನ್ ಟುವರ್ಡ್ಸ್ ದ ಈಸ್ಟ್. ಮತ್ತೆ ಏನು ಮಾಡ್ತಾನೆ, ಈಸ್ಟ್ ಕಡೆ ಟರ್ನ್ ಆಗಿ 6 km ಪಾಸ್ ಮಾಡ್ತಾನೆ. ಈಸ್ಟ್ ಕಡೆ ಟರ್ನ್ ಆಗಿ, ಸೊ 6 km, ದಿಸ್ ಡಿಸ್ಟೆನ್ಸ್ 6, ದಿಸ್ ಡಿಸ್ಟೆನ್ಸ್ 10. ಓಕೆ, 6 km ಪಾಸ್ ಮಾಡ್ತಾನೆ. ಫೈನಲಿ ಹಿ ಟರ್ನ್ ರೈಟ್. ಒನ್ಸ್ ಅಗೇನ್ ಹಿ ಟರ್ನ್ ರೈಟ್ ಆ್ಯಂಡ್ 7 km ಮೂವ್ ಮಾಡ್ತಾನೆ. ಇಲ್ಲಿಂದ ನಮಗೆ 6 km ಇದೆ, ಇಲ್ಲಿಂದ ಏನಾಯಿತು, ದೆನ್ ಹಿ ಟರ್ನ್ 7 km ಪಾಸ್ ಮಾಡ್ತಾನೆ. ಓಕೆ, 7 km, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ 7 km. ಓಕೆ, ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಾಮ್. ಎಂಡಿಂಗ್ ಪಾಯಿಂಟು ನಿಯರ್ಲಿ ಅಲ್ಲಿಗೆ ಬರ್ತಾಯಿದೆ, ಸೇಮ್ ಇದೆ. ನೋಡಿ, ಈ ಡಿಸ್ಟೆನ್ಸ್ ನೀವು ತೊಗೊಂಡ್ರೆ ಇದು 5 2 ಸೇಮ್ ಆಗುತ್ತೆ, 1 km ಎಕ್ಸ್ಟ್ರಾ ಆಗುತ್ತೆ ನಮಗೆ. ಈ ಡಿಸ್ಟೆನ್ಸ್ ಏನಿದೆ, ಡಾಟ್ ಡಿಸ್ಟೆನ್ಸ್ ಏನಿದೆ ಅದು 1 km ಅಡಿಷನಲ್ ಆಗುತ್ತೆ. ಸೊ ಡೈರೆಕ್ಷನ್, ಸ್ಟಾರ್ಟಿಂಗ್ ಪಾಯಿಂಟಿಗೆ ಡೈರೆಕ್ಷನ್ ತೊಗೊಂಡ್ರೆ ರಾಮ್ ಈಸ್ ಇನ್ ಈಸ್ಟ್ ಡೈರೆಕ್ಷನ್. ಈಸ್ಟಲ್ಲಿ ನೋಡಿ, ಈ ಸೈಡಲ್ಲಿದೆ. ಈಸ್ಟಲ್ಲಿ ಎಷ್ಟು ಕಿಲೋಮೀಟರ್ ಇದೆ, ಈ 1 km ಸೇಮ್. ಈ ಡಿಸ್ಟೆನ್ಸ್ ಏನಿದೆ 5, 6 - 5, 1 km. ಓಕೆ, 1 km ಈಸ್ಟ್ಗಿದ್ದಾನೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. See, I am facing east direction. Turning to right, I go 20 meter. Then turning to left, I go 20 meter, and then turning to the right, I go 20 meter, and again and turning to the right, I go 40 meter, and again I go 40 meter. ನಮ್ಮ ಸುಮ್ಮನೆ ತಿರುಗೋದು ಹೋಗೋದು ಬರೇ ಇದೆ ಕ್ವಶನಲ್ಲಿ.
ಮಿಸ್ ಡೈರೆಕ್ಷನ್ ಈಸ್ ಫ್ರಮ್ ಒರಿಜಿನಲ್ ಪೊಸಿಷನ್. ಯಾವ ಡೈರೆಕ್ಷನ್ ಇದೆ, ಒರಿಜಿನಲ್ ಪೊಸಿಷನ್ಗೆ ಯಾವ ಡೈರೆಕ್ಷನಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ನಾನು ನಿಂತಿದ್ದೀನಿ, ನಾನೇನು ಮಾಡ್ತಾಯಿದ್ದೀನಿ, ನಾನು ಈಸ್ಟ್ ಕಡೆ ಮುಖ ಮಾಡಿದ್ದೀನಿ. ಈಸ್ಟ್ ಅಂದರೆ ಈ ಕಡೆ ಮುಖ ಮಾಡಿದ್ದೀನಿ. ನನ್ನ ಫೇಸ್ ಈ ಕಡೆ ಇದೆ. ಓಕೆ, ಸೊ ಆಮೇಲೆ ನಾನು ಏನು ಮಾಡ್ತೀನಿ, ಅಲ್ಲಿಂದ ನಾನು ರೈಟಿಗೆ ತಿರುಗ್ತೀನಿ ಅಂದರೆ ಸೌತ್ ಕಡೆ ಫೇಸ್ ಮಾಡ್ತೀನಿ, ಈ ಕಡೆ ತಿರುಗ್ತೀನಿ. ಓಕೆ, ಏನು ಮಾಡ್ತೀನಿ, ಇಲ್ಲಿಂದ ನಾನು ಈ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಳ್ಳಿ, ಇಲ್ಲಿಂದ ನಾನು ಏನು ಮಾಡ್ತೀನಿ 20 ಮೀಟರ್ಸ್ನ ಪಾಸ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ನಾನು ಏನು ಮಾಡ್ತೀನಿ, ಇಲ್ಲಿಂದ ನೋಡಿ 20 ಮೀಟರ್ಸ್ ರೈಟ್ ಆ್ಯಂಡ್ ಐ ಗೋ 20 meters, then turning to the left I go 20 meters. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, ಲೆಫ್ಟ್ ತಿರ್ಕೊಂಡ್ಬಿಟ್ಟು ಮತ್ತೆ 120 ಮೀಟರ್ನ ಪಾಸ್ ಮಾಡ್ತೀನಿ. ಓಕೆ, ಇದಾಯಿತು. ಆ್ಯಂಡ್ ದೆನ್ ಟರ್ನಿಂಗ್ ಟು ರೈಟ್ ಐ ಗೋ 20 ಮೀಟರ್ಸ್ ಅಂತ. ಓಕೆ, ಮತ್ತೆ ನಾನು ರೈಟ್ ತಿರ್ಕೊಂಡು ಮತ್ತೆ 20 ಮೀಟರ್ನ ಪಾಸ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಐ ಟರ್ನಿಂಗ್ ಟು ದ ರೈಟ್ ಐ ಗೋ 40 ಮೀಟರ್. ಮತ್ತೆ ಏನು ಮಾಡ್ತೀನಿ, ಇದಾಯಿತು. ಇವಾಗ ಮತ್ತೆ ರೈಟ್ ಕಡೆ ತಿರ್ಕೊಂಡು 40 ಮೀಟರ್ನ ಪಾಸ್ ಮಾಡ್ತೀನಿ. ದೆನ್ ಐ ವಿಲ್ ಡೂ ಫರ್ದರ್ ರೈಟ್ ತಿರ್ಕೊಂಡು 40 ಮೀಟರ್ಸ್ನ ಪಾಸ್ ಮಾಡ್ತೀನಿ, ಡಿಸ್ಟೆನ್ಸ್ 40. ಆ್ಯಂಡ್ ದೆನ್ ಅಗೇನ್ ಐ ಗೋ 40 ಮೀಟರ್ಸ್ ಟು ದ ರೈಟ್ ಡೈರೆಕ್ಷನ್. ಕರೆಕ್ಟಾಗಿ ಬರುತ್ತೆ ನೋಡಿ, 40 ಮೀಟರ್ಸ್, 20 + 20 40. ಓಕೆ, ಇನ್ ವಿಚ್ ಡೈರೆಕ್ಷನ್ ಐ ಆಮ್ ಫೇಸಿಂಗ್ ಫ್ರಮ್ ದ ಒರಿಜಿನಲ್ ಪೊಸಿಷನ್. ಒರಿಜಿನಲ್ ಪೊಸಿಷನ್ ಇಲ್ಲಿದೆ, ಒರಿಜಿನಲ್ ಪೊಸಿಷನಿಂದ ನಾನು ಯಾವ ಡೈರೆಕ್ಷನಲ್ಲಿದ್ದೀನಿ, ವೆಸ್ಟ್. ಸಿಂಪಲ್. ಓಕೆ, ನೆಕ್ಸ್ಟ್, ರಾಮು walked 30 feet towards north, then he took the left turn and walked 15 feet, again took a left turn and walked the 30 feet. How far and which direction is Ramu from the starting point? ಅಂದರೆ ಒರಿಜಿನಲ್ ಪೊಸಿಷನ್ಗಿಂತ ಎಷ್ಟು ಡಿಸ್ಟೆನ್ಸ್ ದೂರ ಮತ್ತು ಯಾವ ಡೈರೆಕ್ಷನಲ್ಲಿ ರಾಮು ಇದ್ದಾನೆ ಅಂತ ಕ್ವಶನ್ ಇದೆ. ಓಕೆ, ಸಿ ರಾಮು ಹಿಯರ್ ಸ್ಟಾರ್ಟಿಂಗ್ ಪಾಯಿಂಟ್, ರಾಮು ಟುವರ್ಡ್ಸ್ ನಾರ್ತ್ ಹೋಗಿ ಸರ್ಟನ್ ಡಿಸ್ಟೆನ್ಸ್ ಅಂದರೆ 30 feet ಮೂವ್ ಆಗ್ತಾನೆ. ದೆನ್ ಹಿ ಟುಕ್ ದ ಲೆಫ್ಟ್ ಟರ್ನ್, ವಾಕ್ಡ್ 15 feet. ಓಕೆ, 15 feet. ಆ್ಯಂಡ್ ಅಗೇನ್ ಹಿ ಟುಕ್ ದ ಲೆಫ್ಟ್ ಟರ್ನ್, ಮತ್ತೆ ನೋಡಿ ಮತ್ತೆ ಇಲ್ಲಿಗೆ ಬರ್ತಾನೆ 30 feet. ಓಕೆ, ಹೌ ಫಾರ್ ನೋಡಿ ಇಷ್ಟೇ ಡಿಸ್ಟೆನ್ಸ್ ಒರಿಜಿನಲ್ ಪೊಸಿಷನ್ಗೆ. ಇದನ್ನೇ ತೊಗೊಂಡ್ರೆ 15 ಕೆಳಗೆ ತೊಗೊಂಡ್ರೆ 15 ಫೀಟು ಫ್ರಮ್ ಯಾವ ಡೈರೆಕ್ಷನ್ ಇದ್ದಾನೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ವೆಸ್ಟ್ ಡೈರೆಕ್ಷನ್. ಎಂಡಿಂಗ್ ಪಾಯಿಂಟ್ ಇದು ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ವೆಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ರೆ ಈಸ್ ಟುವರ್ಡ್ಸ್ ವೆಸ್ಟ್ ಡೈರೆಕ್ಷನ್. ಓಕೆ, 15 feet ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. A starts and walks towards south, then he turns to his right and walks 5 km, then again turn left and walks 3 km, and again turn left and walks 5 km. In which direction he is from starting point? ನೋಡಿ, ಇಲ್ಲಿ ಎಷ್ಟು ಕಿಲೋಮೀಟರ್ ಪಾಸ್ ಆಗಿದೆ ಅಂತ ಕೊಟ್ಟಿಲ್ಲ. ಸೊ ವಿಲ್ ಟೇಕ್ ಇಟ್ ಆಸ್ A starts and walks towards south. ನೀವು 5 ಕಿಲೋಮೀಟರ್ನ ತಗೊಳ್ಳಿ. ಇಲ್ಲಿ ಅಸಂಪ್ಷನ್ 5 ಕಿಲೋಮೀಟರ್ ತಗೊಳ್ಳಿ. ಓಕೆ, 5 ಕಿಲೋಮೀಟರ್ ಸೌತಿಗೆ ಹೋಗ್ತಾನೆ. ಆ್ಯಂಡ್ ದೆನ್ ಫಾಲೋಯಿಂಗ್ ಇಸ್ ಕರೆಕ್ಟ್ ಇದೆ ಕ್ವಶನ್. ಓಕೆ, this is starting point. A towards south 5 km. Okay, then he turns right here, right turn ಮಾಡಿ 5 km, and again he turns and walks left. Okay, 3 km. Okay, ನೋಡಿ 5 km towards south, and then he turns to the right and walks 5 km this one. Okay, then again he turns to the left and walks 3 km this one, and again turns to the left and walks 5 km. ಮತ್ತೆ 5 km ಇಲ್ಲಿಗೆ ಬರ್ತಾನೆ. ಓಕೆ,
5 km. In which direction is from the starting point? This is the starting point, this is the ending point. So starting point compare ಮಾಡಿದರೆ ending point towards south direction ಇದೆ. This is the correct answer. Okay, next question. Ram walks 10 meters south from his house. Okay, so solve ಮಾಡ್ಕೊಂಡು ಹೋಗೋಣ. Ram starting point, Ram walks 10 meter towards south from his house. Ram ಮನೆಯಿಂದ 10 meter ಮುಂದೆ ಬಂದಿದ್ದಾನೆ and he takes a left turn and walks 25 meter. He takes left and walks 25 meter. Again turns left, he walks 40 meter. This is a 40 meter. Okay, he turns right and walks 5 meter. He turns right and walks 5 meter to reach the school. In which direction is the school from his house? ಅವನ ಮನೆಯಿಂದ ಯಾವ ಡೈರೆಕ್ಷನಲ್ಲಿ ಸ್ಕೂಲ್ ಇದೆ ಅಂತ ಕೇಳ್ತಿದ್ದಾರೆ. ನೋಡಿ ಇನ್ನೊಂದು ಹೇಳ್ತೀನಿ. ರಾಮ್ ಏನು ಮಾಡ್ತಾನೆ, ವಾಕ್ಸ್ 10 meters towards south, this one, and he turns left, he walks 25 meter and again turns left, he walks 40 meter and turns right and walks this one 5 meter. So is the starting point, this is the ending point. ರಾಮ್ ಈ ಡೈರೆಕ್ಷನಲ್ಲಿ ಇದ್ದಾನೆ. ಸೊ ದಿಸ್ ಒನ್ ಯಾವ ಡೈರೆಕ್ಷನ್ ಬರುತ್ತೆ, ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್ ಆದರೆ ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ಈಸ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್ from his starting point compared to his starting point. Okay, next, Raghu walked 20 meters towards north. So Raghu walked 20 meters towards north. Okay, then he turned right, walks 30 meter. Then he turned right, walks 30 meter. Okay, then he turns right and walks 35 meter. Once again he turns right, walks 35 meter. Then he turns left and walks 15 meter. Then he turns left, walks 15 meter. Okay, this one. Finally he turns left, walks 15 meter. Finally he turns and walks 15 meter. ನೋಡಿ 20 plus 15 35 ಆಗುತ್ತೆ ಕರೆಕ್ಟಾಗಿ. ಸಾರಿ, ಓಕೆ, ಇಲ್ಲಿಗೆ ಹಾಕೊಳ್ಳಿ. ದಿಸ್ ಒನ್, ದಿಸ್ ವಿಲ್ ಬಿ 15 15. ದಿಸ್ ವಿಲ್ ಬಿ 20 plus 15 35 overall. Okay, then what is the question? In which direction and how many meters is from the starting point? Starting point ilide, this is the ending point. Total ಎಷ್ಟಾಯಿತು, ಇಲ್ಲಿಗೆ ಡಿಸ್ಟೆನ್ಸು, ಇಲ್ಲಿಗೆ ಡಿಸ್ಟೆನ್ಸ್ ತಂದರೆ ಎಷ್ಟಾಗುತ್ತೆ ಈ ಡಿಸ್ಟೆನ್ಸ್. ಓಕೆ, 30 ಪ್ಲಸ್ ದಿಸ್ ಡಿಸ್ಟೆನ್ಸ್ 15, ಇದೆಷ್ಟಿದೆ 15. 30 ಪ್ಲಸ್ 15 45 meters total. Is in which direction? Towards east direction. 45 meters towards east direction. Okay, next question. See here, a man walks 5 kilometers towards south. Okay, ಏನು ಕೇಳಿದಾನೆ, ಎ ಮ್ಯಾನ್ ವಾಕ್ಸ್ 5 kilometers. ಸ್ಟಾರ್ಟಿಂಗ್ ಪಾಯಿಂಟ್ ಇದು ತಗೊಂಡ್ರೆ a man walks 5 kilometers towards south. Okay, this is starting point. A man walks 5 kilometers towards south and then he turns right. After walking 3 kilometers, ನೋಡಿ ರೈಟ್ ಸೈಡ್ನ ತಿರ್ಕೊಂಡಿದ್ದಾನೆ ಮತ್ತು ಅಲ್ಲಿಂದ 3 kilometers ಹೋಗ್ತಾ ಇದ್ದಾನೆ. ಆಫ್ಟರ್ ವಾಕಿಂಗ್ 3 kilometers he turns left and walks 4 kilometers. ಓಕೆ, ರೈಟಿಗೆ ಟರ್ನ್ ಆದಮೇಲೆ he walks 3 kilometers and then after walking 3 kilometers he turns left and walks 4 kilometers and then goes back 10 kilometers straight. ಮತ್ತೆ ನೋಡಿ ಮತ್ತೆ ಹಿಂದಕ್ಕೆ ತಿರುಗಿ ಮತ್ತೆ 10 kilometers ಹೋಗ್ತಾನೆ. 4 plus 6 ಎಷ್ಟಾಗುತ್ತೆ, 10 ಆಗುತ್ತೆ. ಓಕೆ,
ಮತ್ತು ಹಿಂದಕ್ಕೆ ತಿರುಗಿ 4 ಕಿಲೋಮೀಟರ್ ಪಾಸ್ ಮಾಡಿ ಮತ್ತೆ 10 ಕಿಲೋಮೀಟರ್ ಆಗೋಕ್ಕೆ ಎಷ್ಟು ಬೇಕು ಮತ್ತು ನಮಗೆ ಅಡಿಷ್ನಲ್ಲು 6 ಕಿಲೋಮೀಟರ್ಸ್ ಪಾಸ್ ಆಗ್ತಾನೆ. ಓಕೆ 6, ದಿಸ್ ಒನ್ ಇಸ್ 6. ಓಕೆ ದಿಸ್ ಓವರ್ ಆಲ್ ಏನಿದೆ 10 ಇದೆ. ಗೋಸ್ ಬ್ಯಾಕ್ 10 kilometers straight. Now in which direction is from the starting place? Starting point ಇಲ್ಲಿದೆ, ಎಂಡಿಂಗ್ ಪ್ಲೇಸ್ ಇಲ್ಲಿದೆ. ಸೊ ಈಸ್ ಇನ್ ಯಾವ ಡೈರೆಕ್ಷನ್ ಇದೆ ಇದು? ನಾರ್ತ್ ವೆಸ್ಟ್ ಡೈರೆಕ್ಷನ್. ಓಕೆ ನೆಕ್ಸ್ಟ್ ಕ್ವಶನ್. Sandeep is walking towards north for 15 miles. Sandeep walking towards north ಎಷ್ಟು 15 miles. okay, this is the starting point ತಗೊಳ್ಳಿ. Sandeep is walking towards north for 15 miles, turns left and walks another 10 miles. ಇಲ್ಲಿಂದ ಲೆಫ್ಟ್ ಟರ್ನ್ ಆಗಿ 10 miles ಪಾಸ್ ಆಗ್ತಾನೆ. he then turns the right and walks 10 miles. okay, ಮತ್ತೆ ರೈಟ್ ತಿರುಗಿಬಿಟ್ಟು he walks 10 miles. again he turns right and walks 30 miles. ಇಲ್ಲಿಂದ ರೈಟ್ ತಿರುಗಿ he walks 30 miles. In which direction he is from the starting point? Starting point ಇದಿದೆ, ಎಂಡಿಂಗ್ ಪಾಯಿಂಟ್ ಇದಿದೆ. ಯಾವ ಡೈರೆಕ್ಷನ್ ಇದೆ? ದಿಸ್ ಈಸ್ ಈ ಡೈರೆಕ್ಷನ್. ಯಾವ್ದು ಬರುತ್ತೆ ಡೈರೆಕ್ಷನು? ಸಾರಿ, ನಾರ್ತ್ ಈಸ್ಟ್. So this one is the northeast. B is the correct answer. ನೋಡಿ ಇನ್ನೊಂದು ಕ್ವಶನ್. P ran 40 meters east. okay, P 40 meters east. okay, this one ಆಯಿತು. then turn left, he ran 20 meter. turn left, ran 20 meter, and turn right and ran 18 meters, and turn left, he ran 24 meter. ಅಂತ ತಗೊಳ್ಳಿ ಇಲ್ಲಿ. ಓಕೆ, then turn left and ran 12 meters. which direction? ಬಟ್ ಇನ್ನೊಂದ್ಸರಿ ಮಾಡೋಣ ಇದನ್ನ ಪ್ರಾಬ್ಲಮ್ನ ಕೆಳಗೆ. P ran 40 meters towards east. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. P ಏನು ಮಾಡ್ತಾನೆ? 40 meters towards east. then he turned left and ran 20 meters. ಆಯಿತಾ? ಓಕೆ, then he turned right, he walks 18 meter. okay, and then he turned left, he ran 24 meter. okay, finally turned left, ran 12 meters. okay, now he is running towards which direction? ಯಾವ ಡೈರೆಕ್ಷನಲ್ಲಿ ರನ್ ಮಾಡ್ತಿದ್ದಾನೆ ಅಂತ. ಇಲ್ಲೋದ ಈಗ ಬಂದ ಫೈನಲಿ ಈ ಡೈರೆಕ್ಷನಲ್ಲಿ ಓಡ್ತಾ ಇದ್ದಾನೆ. ಯಾವ ಡೈರೆಕ್ಷನ್ ಇದು? ವೆಸ್ಟ್. is the correct answer. next question. P walks 10 kilometers towards south. Here P walks 10 kilometers towards southwards, then take right turn and walks 6 kilometers. okay, then turns left, he walks 3 kilometer. okay, then he turns left and walks 5 kilometer. okay, in which direction he is from the starting point? Starting point ಇಲ್ಲಿ ಕಂಪೇರ್ ಮಾಡಿದ್ರೆ he is in south direction. okay, next one. Ram is facing west, he took the right turn. ನೋಡಿ ರಾಮ್ ಏನು ಮಾಡ್ತಿದ್ದಾನೆ? ಈಸ್ ಫೇಸಿಂಗ್ ವೆಸ್ಟ್ ಇದು. he took the right turn ಅಂದರೆ ಈ ಕಡೆ ಪಕ್ಕ ಮಾಡಿ walks 20 meter. okay, 20 meter
and then again turns right, he walks 10 meter. Okay, then from there he walks 10 meters towards north, and ನೋಡಿ ನಾರ್ತ್ 10 ಮೀಟರ್ ಹೋದ್ಮೇಲೆ ಮತ್ತೆ 10 meter towards west. He ran 10 meters towards west. This one, in which direction is from original point? ಯಾವ ಡೈರೆಕ್ಷನ್ ಇದ್ದಾನೆ? ನೋಡಿ ಇನ್ನೊಂದ್ಸಲಿ ಮಾಡೋಣ, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇದರಲ್ಲಿ. ಓಕೆ, ಫೇಸ್ Ram facing west. Okay, towards west. Ram facing towards west. He took right turn and walks 20 meter. Okay, so west direction ಇಂದ so right turn ತಗೊಂಡು, right turn ಅಂದರೆ ಇನ್ಮೇಲೆ ಬರುತ್ತೆ towards north. ಸ್ವಲ್ಪ ಪೆಂಟೇಬಲ್ ಪ್ರಾಬ್ಲಮ್ ಆಗ್ತಿದೆ, ನಿಮಿಷ. ಓಕೆ ಓಕೆ, ಟುವರ್ಡ್ಸ್ ನಾರ್ತ್ 20 ಮೀಟರ್ ಮೂವ್ ಆಗ್ತಾನೆ, ವೆಸ್ಟಿಂದ ರೈಟ್ ಟರ್ನ್. ಓಕೆ, ದೆನ್ ಈ ಅಗೇನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 10 ಮೀಟರ್, ಇಲ್ಲಿಂದ 10 ಮೀಟರ್. ಓಕೆ, ದೆನ್ ಈ ವಾಕ್ಸ್ 10 meter to north, then 10 meters towards west. In which direction is from the original position ಇದು, ending position ಇದು. ಸೊ ನೋಡಿ, ಇದರಲ್ಲಿ ಆನ್ಸರ್ ಇಲ್ಲ, ಇದರಲ್ಲಿ ಬೇರೆ ಬೇರೆ ಆನ್ಸರ್ ಇದೆ. ಕರೆಕ್ಟ್ ಆನ್ಸರ್ ಇಸ್ ನಾರ್ತ್. ಓಕೆ, ಈ ಸೆಷನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಸೊ ನೆಕ್ಸ್ಟ್ ಸೆಷನಲ್ಲಿ ಪೈಥಾಗರಸ್ ಥಿಯರಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಫಾರ್ ಆಲ್, ಥ್ಯಾಂಕ್ ಯು ವೆರಿ ಮಚ್.